ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾರ್ನಿಂಗ್ ಟು ನೈಟ್ ನನ್ನ ರೊಟೀನ್ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ನಾನು 5:30ಗೆ ಎದ್ದೇಳ್ತೀನಿ. ಎದ್ದು ಫ್ರೆಶ್ ಅಪ್ ಆಗಿ ನಾನು ಯೋಗ ಎಲ್ಲ ಮಾಡಿಕೊಂಡು ನಾನು ಸೂರ್ಯ ನಮಸ್ಕಾರ ಮಾಡೋದು ಅಷ್ಟೇ. ಅದೆಲ್ಲ ಆದಮೇಲೆ ನಾನು ವಾಕಿಂಗ್ ಹೋಗ್ತೀನಿ. ನನ್ನ ಹಸ್ಬೆಂಡ್ ಮತ್ತು ಪಾಪು ಎದ್ದೇಳೋದೇ 8 o'clock. ಅಷ್ಟರಲ್ಲಿ ನಾನು ವಾಕಿಂಗ್ ಹೋಗಿದ್ದು ಬರ್ತೀನಿ. ಸುಮಾರು ಜನ ವಾಕಿಂಗ್ ಮಾಡ್ತಾ ಇರ್ತಾರೆ, ಇಲ್ಲೇನು ಅನಿಸಲ್ಲ, ರೋಡೇ ಇದೆ, ವಾಕಿಂಗ್ ಮಾಡ್ಕೊಂಡು ಬರ್ಬೋದು. ನಾನು ಅಲ್ಲಿಗೆ ವಾಕ್ ಮಾಡೋಕ್ಕೆ ಹೋಗ್ತೀನಿ. ಅದಾದಮೇಲೆ ನಾನು ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ಡೈಲಿ ನಾನು ಮನೆ ಒರೆಸ್ತೀನಿ, ಪೂಜೆ ಮಾಡ್ತೀನಿ. ಬಟ್ಟೆ ಮಾತ್ರ 2 ಡೇಸ್ಗೆ ಒಂದ್ಸಲ ಒಗೆಯೋದು. ನಾನು ಮಿಷಿನ್ಗೆ ಏನೂ ಹಾಕಲ್ಲ, ನಾನು ಹ್ಯಾಂಡ್ ವಾಶೇ ಮಾಡ್ತೀನಿ. ಎಲ್ಲನೂ ಸೋಂಬೇರಿ ಆಗಿಬಿಟ್ರೆ ನಾವು ಇನ್ನೂ ದಪ್ಪನೇ ಆಗಿಬಿಡ್ತೀವಿ. ಸೀರಿಯಸ್ಸಾಗಿ ನಾನಂತೂ ನನಗೆ ಹೊಟ್ಟೆನೇ ಬಂದ್ಬಿಟ್ಟಿದೆ. ಪ್ರೆಗ್ನೆಂಟಾ ಅಂತ ಕೇಳ್ತಾರೆ, ಆ ಥರ ಇದೆ. ಫುಲ್ ಸಣ್ಣ ಇದ್ದವರು ದಪ್ಪ ಆಗಿಬಿಟ್ರೆ ಎಷ್ಟು ಫೀಲ್ ಆಗುತ್ತಲ್ವ. ಅದಕ್ಕೋಸ್ಕರನೇ ನಾನು ಚಾಲೆಂಜಾಗಿ ತೊಗೊಂಡು ವೆಯ್ಟ್ ಲಾಸ್ ಆಗಲೇಬೇಕು ಅಂತ ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ. ನಾನು ಮನೆಗೆ ಬಂದು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಕೆಲಸ ಮಾಡಿ ಮುಗಿಸಾದ್ಮೇಲೆ ನಾನು ತಿಂಡಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೋತೀನಿ. ನಾನು ಉಪ್ಪಿಟ್ಟು ಮಾಡೋಣ ಅಂತ ನಾನು ರೆಡಿ ಮಾಡ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಇರಲಿಲ್ಲ, ಹೊರಗಡೆ ಮಾರ್ಕೆಟ್ಗೆ ಹೋಗೋಣ ತಗೊಬರೋಕ್ಕೆ ಅಂತ ಅಂದ್ಕೊಂಡೆ. ನಾನು ಏನು ಗೊತ್ತಾ, ಇವ್ರು ಇವಾಗ ಫುಲ್ ಬ್ಯುಸಿ ಇರೋದ್ರಿಂದ ಯಾವ ಕಡೆ ಮಾರ್ಕೆಟ್ಗೆ ಹೋದ್ರೂ ಮಿನಿಮಮ್ 2 ಕಿಲೋಮೀಟರ್ ಹೋಗಲೇಬೇಕು. ನಾನು ಇವ್ರ ಮೇಲೆ ಡಿಪೆಂಡ್ ಆಗಬೇಕು. ಪಾಪು ಕರ್ಕೊಂಡು ಹೋಗೋಕ್ಕೂ ಆಗಲ್ಲ. ಅದರಿಂದ ಅವ್ರನ್ನ ಬೆಳಿಗ್ಗೆನೇ ಕರ್ಕೊಂಡೋಗಿ ಅಂತ ಕರ್ಕೊಂಡೋದೆ. ಅಷ್ಟರಲ್ಲಿ ಅವ್ರಿಗೆ ಟೈಮ್ ಆಗಿಬಿಡ್ತು ಅಂದ್ಬಿಟ್ಟು ನಂಗೆ ತಿಂಡಿ ಬೇಡ ನೀನೇ ತಿನ್ಕೋ ಅಂತ ಅಂದ್ಕೊಂಡು ಹೋದ್ರವರು. ನಾನು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಮಧ್ಯಾಹ್ನ ಕಡಲೆಕಾಳು ಸಾಂಬಾರು ಮಾಡಬೇಕು ಅಂತ ನಾನು ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ಟೊಮೊಟೊ ಕಾಯಿ ಮತ್ತು ಈರುಳ್ಳಿ ಅದಕ್ಕೆ ಯೂಸ್ ಆಯಿತು. ಹಸಿರುಮೆಣ್ಸಿಕಾಯಿ ಒಂದು ಹಾಗೆ ಎತ್ತಿಟ್ಟೆ, ಇನ್ನೇನು ಮಾಡೋದು ಅಂತ. ನಾನು ದೋಸೆ ಬ್ಯಾಟರ್ ಇತ್ತು, ಅದರಿಂದ ನನ್ನ ಮಗನಿಗೂ ನಾನು ಇಬ್ಬರೂ ದೋಸೆನೇ ಹಾಕ್ಕೊಂಡು ತಿಂದ್ವಿ. ನಾನು ಡಯಟ್ ಮಾಡ್ತಾ ಇರೋದ್ರಿಂದ ನಾನು ಅಷ್ಟೊಂದೇನು ಏನೂ ತಿಂತಾ ಇಲ್ಲ ಇವಾಗ, ಎಲ್ಲ ಲಿಮಿಟಾಗಿ ತಿಂತಾಯಿದ್ದೀನಿ. ಹಾಗೆ ಆಮೇಲೆ ನೆಕ್ಸ್ಟ್ ನನ್ನ ಹಸ್ಬೆಂಡ್ ಅಲ್ಲೇ ಹೊರ್ಟೋಗ್ಬಿಟ್ರು. ನಾನು ಒಂದು 8:30 ಅಷ್ಟರಲ್ಲೇ ನಾನು ತಿಂಡಿ ತಿನ್ಕೋತೀನಿ. ಅದಾದಮೇಲೆ ನನ್ನ ಮಗನ ಜೊತೆನೇ ಒಂದು 11:30ವರೆಗೂ ಆಟ ಆಡ್ತೀನಿ. ಅವನು ಕೂತ್ಕೊಂಡು ನಾವು ಮಕ್ಕಳ ಜೊತೆ ಆಟ ಆಡಬೇಕು ಅಂತಾರಲ್ಲ, ಹಂಗೆ ಅವ್ರನ್ನ ಫೋನಿಂದ ತಪ್ಪಿಸ್ಬೇಕು, ಎಲ್ಲ ಆಚೆ ಕಡೆ ಹೋಗಬೇಕು ಅಂತ ಆಸೆ ನನ್ನ ಮಗನಿಗೆ ತುಂಬ. ಆದರೆ ಇಲ್ಲಿ ಯಾವ ಮಕ್ಕಳು ಇಲ್ಲ ಇವನ ಏಜದು, ಅಂದರೆ ಬಿದ್ದುಬಿಡ್ತಾನೆ ಅನ್ನೋದು ಸ್ವಲ್ಪ ಭಯ ಇರತ್ತಲ್ವ. ಅದರಿಂದ ನಾನು ಜಾಸ್ತಿ ಕಳಿಸೋದು ಇಲ್ಲ. ಅವನೇನು ಆಟ ಆಡ್ತಾನೆ ಅವನ ಜೊತೆಗೇ ನಾನು ಅವನ್ನ ಆಟ ಆಡಿಸ್ಕೊಂಡು ಕೂತಿರ್ತೀನಿ. ಅವ್ನು 11:30 12ಗೆ ಅವ್ನು ಮಲ್ಕೋತಾನೆ. ಅವ್ನು ಮಲ್ಕೊಂಡ್ಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ನಾನು ಕಡಲೆಕಾಳು ಸಾಂಬಾರು ಮಾಡೋಣ, ಆಮೇಲೆ ನಾನು ಸ್ವಲ್ಪ ರೈಸ್ ತಿನ್ನೋದು ಕೂಡ ಕಮ್ಮಿ ಮಾಡ್ತಿದ್ದೀನಿ. ಇದು ನಿನ್ನೆಯಿಂದ ಸ್ಟಾರ್ಟ್ ಮಾಡಿರೋದು, ಡೇ 1. ಅದರಿಂದ ನಾನು ರೈಸು ಮುದ್ದೆ ಮತ್ತು ಸಾಂಬಾರು ಮಾಡಿಕೊಂಡು ನಾನು 1:30 ಒಳಗಡೆ ಊಟ ಮಾಡ್ಕೋತೀನಿ. ಅದಾದಮೇಲೆ ನನ್ನ ಮಗ ಎದ್ದೇಳ್ತಾನೆ. ನನ್ನ ಮಗ ಎದ್ಮೇಲೆ ಅವನಿಗೆ ಊಟ ಮಾಡಿಸ್ಬಿಟ್ಟು ಅವನ ಜೊತೆ ಮತ್ತೆ ಸ್ಟಾರ್ಟ್. ಅವನೇನೇನೋ ಮಾಡೋದು. ಮಕ್ಕಳುಗಳು ಅಬ್ಬಾ ಎಷ್ಟು ತುಂಟರು ಅಂತಂದರೆ ಹಿಡಿಯೋಕ್ಕೆ ಆಗಲ್ಲ ಅವ್ರನ್ನ, ಆ ಥರ. ನಾನು ಡೈಲಿ ತೊಳ್ದು ಮುಂದೆಗಡೆ ರಂಗೋಲಿ ಬಿಟ್ಟಿರ್ತೀನಿ. ಆದರೆ ನನ್ನ ಮಗ ಏನು ಅಂತ ಅಂದರೆ ಅವನು ರಂಗೋಲಿ ಅಂದ್ರೇ ಆಗಲ್ಲ ಅನಿಸುತ್ತೆ ಮಕ್ಕಳುಗಳಿಗೆ. ಹಾಗೆ ನಾನು ಏನು ರಂಗೋಲಿ ಬಿಟ್ರೂ ಅವನು ಎಲ್ಲನೂ ಅಳಿಸ್ತಾನೆ. ನೀರು ಹಾಕೊಂಡು ತೊಳೆಯೋದು ಹೀಗೆ ಮಾಡ್ತಾನೆ. ಅವ್ನು ಅದೇ ಮಾಡ್ತಿರ್ತಾನೆ, ನಾನು ಬೆಳಗ್ಗೆ ಎದ್ದು ರಂಗೋಲಿ ಬಿಡ್ತಾನೆ ಇರ್ತೀನಿ. ಇದೇ ಆಗುತ್ತೆ ಅವನ ಜೊತೆ. ಸ್ವಲ್ಪ ಶುಂಠಿ ತಂದಿದ್ದೆ, ಅದೆಲ್ಲ ಮೊಳಕೆ ಥರ ಬಂದ್ಬಿಡ್ತಾಯಿತ್ತು. ನೀಟಾಗಿ ತೊಳೆದಿಟ್ಕೊಂಡು ನಾನು ಎತ್ತಿಟ್ಕೊತಾ ಇದ್ದೀನಿ. ನೋಡಿ ನನ್ನ ಮಗ ಈ ಥರ ಯಾವಾಗಲೂ ಅಷ್ಟೇ, ಯಾವ ಹಬ್ಬದಲ್ಲೂ ಅಷ್ಟು ನೀಟಾಗಿ ರಂಗೋಲಿ ಬಿಟ್ಟಿದ್ರು ಅವನೊಂದು ಸೆಕೆಂಡು ಬಿಡೋದಿಲ್ಲ. ಆ ಕ್ಷಣವೇ ಹೋಗ್ಬಿಟ್ಟು ಅವನು ಅದನ್ನು ಅಳಿಸ್ಬೇಕು. ನಾನು ಓಯ್ ಅಂತ ಬೈದಾಗ ಅವನು ದಾಟ್ಕೊಂಡು ಹೋಗ್ತಾನೆ. ತುಳಿಯಲ್ಲ ಅಮ್ಮ, ಅಳಿಸಲ್ಲ ಅಮ್ಮ ಅಂತ ಅಂದ್ಕೊಂಡು. ಆದರೆ ನೆಕ್ಸ್ಟ್ ಅವನು ಅದೇ ಮಾಡೋದು. ನಾನು ಅದಕ್ಕೆ ಅವನು ಏನು ಮಾಡಿದ್ರು ಏನಕ್ಕೂ ತಡೆಯಲ್ಲ, ನಾನು ಹೊಡೆಯೋದೂ ಇಲ್ಲ ಅವನಿಗೆ. ನಾವು ಅವ್ರು ಹೇಳ್ದಂಗೆ ಕೇಳಿದ್ರೆ ಅವ್ರಿಗೆ ನಾವೇನು ಹೇಳ್ತೀವಿ ಅನ್ನೋದನ್ನ ಅರ್ಥ ಮಾಡಿಸ್ಬೋದು. ಅದರಿಂದ ನಮ್ಮ ಅಕ್ಕಂದರೆಲ್ಲ ಅಂತಾರೆ, ನೀನು ಹೊಡೆಯೋದೇ ಇಲ್ಲ, ಅವ್ನು ಹೇಳ್ದಂಗೆ ಕೇಳ್ತೀಯಾ ಅಂತ. ಹಾಗೇನೆ ಅಲ್ವ ಮಕ್ಕಳನ್ನ ದಾರಿಗೆ ತಗೋಬೇಕು. ಮಕ್ಕಳುಗಳಿಗೆ ಹೊಡೆದ್ಬಿಟ್ರೆ ಏನೂ ಗೊತ್ತಾಗೋದೇ ಇಲ್ಲ. ಅಷ್ಟರಲ್ಲಿ ನನ್ನ ತಮ್ಮ ಬಂದ. ಹಾಕ್ಕೊಡ್ತೀನಿ. ಹೋಗ್ಲಾ ಹಾಕ್ಕೊಡ್ಲಾ. ನನ್ನ ತಮ್ಮ ಬಂದ. ಇವನು ಅವನ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದ.
ಆಟ ಆಡಿಕೊಂಡು ಫಸ್ಟ್ ಟೈಮ್ ನನ್ನ ತಮ್ಮ ನಮ್ಮ ಮನೆಗೆ ಬಂದಿದ್ದು. ಅದಾದಮೇಲೆ ಸಂಜೆ ನೋಡಿದ್ರೆ ಒಂದು 6 ಅಷ್ಟರಲ್ಲಿ ಮಳೆನೇ ಬಂತು. ಇನ್ನೇನು ಇವ್ನು ಬಂದಿದ್ದಾನಲ್ಲ ಅಂದ್ಬಿಟ್ಟು ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಅಂತ ನಾನು ರೆಡಿ ಮಾಡ್ಕೊಳ್ಳೋಕೆ ತೊಗೊಬರಕ್ಕೆ ಹೋಗೋಕ್ಕೆ ಫುಲ್ಲು ಮಳೆ. ನನ್ನ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ, ಅಲ್ಲೂ ಕೂಡ ಮಳೆನೇ. ಆಮೇಲೆ ಅವರು ಮಳೆಯಲ್ಲೇ ನೆನ್ಕೊಂಡು ತೊಗೊಬಂದರು. ಅದಾದಮೇಲೆ ನಾನು ಬಿರಿಯಾನಿ ಮತ್ತು ಕಬಾಬ್ ಮಾಡಿದೆ. ನಾವು ಸ್ವಲ್ಪ ಹೊತ್ತು ಒಂದು 10ವರೆಗೂ ಮಾತಾಡ್ಕೊಂಡು ಕೂತ್ಕೊಂಡು ನಾನು 10 o'clock ಅಷ್ಟರಲ್ಲಿ ಮಲ್ಕೋತೀನಿ. ಯಾಕಂದರೆ ಬೆಳಿಗ್ಗೆ ಬೇಗ ಹೇಳ್ಬೇಕಲ್ವ, ಅದರಿಂದ ನಾನು ಮಲ್ಕೊಬಿಡ್ತೀನಿ. ನಾನು 10 ಗಂಟೆ ಅಷ್ಟರಲ್ಲೇ ಮಲ್ಕೋತೀನಿ. ಅದರಿಂದ ನಾನು ಹೋಗಿ ಮಲ್ಕೊಳ್ಳೋಣ ಅಂತ ಇದು ಮಾಡಿದೆ. ನನ್ನ ಮಗ ಲೇಟಾಗಿ ಮಲ್ಕೋತಾನೆ. ಅವನು ಮಧ್ಯಾಹ್ನ ಜಾಸ್ತಿ ಅವರ್ ಮಲಗಿರ್ತಾರಲ್ವ ಮಕ್ಕಳು, ಅದರಿಂದ ನೈಟು ಮಲಗೋದು ಸ್ವಲ್ಪ ಲೇಟು. ನಿನ್ನೆ ಮಳೆ ಇರೋದ್ರಿಂದ ಸೆಕೆ ಬೇರೆ ಇತ್ತು, ಸರಿಯಾಗಿ ನಿದ್ದೆ ಬರಲಿಲ್ಲ. ನನ್ನ ತಮ್ಮ ಬೇಗ ಹೋಗಬೇಕು ಬೆಳಿಗ್ಗೆ ಒಂದು 5 o'clockಗೆ ಅಂತ ಅಂದ್ಕೊಂಡು ನಾನು ಲಾಸ್ಟು ಮಲ್ಕೋಬೇಕಾದ್ರೆ ಫೇಸ್ ವಾಶ್ ಡೈಲಿ ಮಾಡೇ ಮಾಡ್ತೀನಿ ನೈಟು. ಬೆಳಿಗ್ಗೆಯಿಂದ ಎಷ್ಟೆಷ್ಟು ಡಸ್ಟ್ ಎಲ್ಲ ಕೂತಿರುತ್ತೋ ಫೇಸಲ್ಲಿ, ಅದರಿಂದ ಮಾಡಿಕೊಂಡು ಮಾಯಿಶ್ಚರೈಸರ್ ಮಾಡಿಕೊಂಡು ನಾನು ಫೈನಲಾಗಿ ಒಂದು ಕರೆಕ್ಟಾಗಿ 10 ನಾನು ಮಲ್ಕೋತೀನಿ. ನಮ್ಮ ಅಕ್ಕಂದ್ರ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಮಲ್ಗೋಷ್ಟರಲ್ಲಿ ಯಾವಾಗೂ ಒಂದಿನ 10:30 ಆಗುತ್ತೆ ಅಷ್ಟೇ. ಈ ಥರ ಬೆಳಗ್ಗೆ ಎದ್ದು ಮತ್ತೆ ನಾನು ಯೋಗ ಸ್ಟಾರ್ಟ್ ಮಾಡೋದು ನನ್ನ ರೊಟೀನ್ ಇದೇ ಇರುತ್ತೆ. ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.